ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಮತ್ತು ಸರ್ಫರಾಜ್ ಖಾನ್ ನಡುವೆ ಒಪ್ಪಂದ. ಸೋಷಿಯಲ್ ಮೀಡಿಯಾದಲ್ಲಿ ಕಚ್ಚಾಡ್ತಿದ್ದ ಇಬ್ಬರು ಈಗ ಒಂದಾಗಿದ್ದಾರೆ. ಮೊನ್ನೆವರೆಗೂ ಇಬ್ಬರು ಲಡಾಯಿ ಮಾಡ್ಕತ್ತಾ ಇದ್ರು, ಇವತ್ತು ಬಾಯಿ ಬಾಯಿ ಅಂತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕಚ್ಚಾಡ್ತಿದ್ದ ಇಬ್ಬರು ಈಗ ಒಂದಾಗಿದ್ದಾರೆ. ರೋಲ್ ಕಾಲ್ ರೂಪೇಶ್ ರಾಜಣ್ಣ ಎಂದು ಕರೆದಿದ್ದ ಸರ್ಫರಾಜ್ ಖಾನ್ ನನಗೆ ಅವಮಾನ ಮಾಡ್ತಿದ್ದಾರೆ ಎಂದು ಕೂಗಾಡ್ತಿದ್ದ ರೂಪೇಶ್ ರಾಜಣ್ಣ. ಅತ್ತ ಸರ್ಫರಾಜ್ ಖಾನು ದೂರು ಕೊಡಲಿಲ್ಲ, ಇತ್ತ ರೂಪೇಶ್ ರಾಜಣ್ಣನೂ ದೂರು ಕೊಡಲಿಲ್ಲ. ಯಾಕೆ? ಯಾರು ಯೋಚನೆನೂ ಮಾಡಲಿಲ್ಲ. ಇವರಿಬ್ಬರ ವಿಷಯದಲ್ಲಿ ಇವರ ಆಪ್ತರು ಬಡದಾಡ್ತಿದ್ರೆ ಇತ್ತ ಒಬ್ಬರು ಒಟ್ಟಿಗೆ ಕಾಣಿಸಿಕೊಂಡು, ಅಂದ್ರೆ ಇಬ್ರು ಒಟ್ಟಿಗೆ ಕಾಣಿಸಿಕೊಂಡು ಎಲ್ಲರನ್ನ ಬಕ್ರ ಮಾಡಿದ್ರು. ಇದು ರೂಪೇಶ್ ರಾಜಣ್ಣ ಸರ್ಫರಾಜ್ ಖಾನ್ ಒಪ್ಪಂದದ ಕಥೆ. ಸರ್ಫರಾಜ್ ಖಾನ್ ಬಹಿರಂಗವಾಗಿ ರೂಪೇಶ್ ರಾಜಣ್ಣರನ್ನ ರೋಲ್ ಕಾಲ್ ರಾಜಣ್ಣ ಅಂತ ಕರೆದ್ರು. ನಮ್ಮ ಕಿವಿಗಳಲ್ಲಿ ಈಗಲೂ ಆ ಪದ ಹಂಗೆ ತಿರುಗಾಡ್ತಾ ಇದೆ. ಈ ಆರೋಪವನ್ನ ಕೇಳಿಸಿಕೊಂಡ ರೂಪೇಶ್ ರಾಜಣ್ಣ ಓಡೋಗಿ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ರ, ದೂರು ಕೊಟ್ರ? ಇಲ್ಲ. ಫೇಸ್ಬುಕ್ನಲ್ಲೊಂದು ಪೋಸ್ಟ್ ಹಾಕಿದ್ದನ್ನು ಹೊರತುಪಡಿಸಿದ್ರೆ ಉಳಿದ ಯಾವ ಕಾನೂನು ಪ್ರಕ್ರಿಯೆಗಳು ಅವರಿಂದ ನಡೀಲಿಲ್ಲ. ಇನ್ನು ಸರ್ಫರಾಜ್ ಖಾನ್ ರೂಪೇಶ್ ರಾಜಣ್ಣರ ಬಗ್ಗೆ ಏನಾದರೂ ದೂರು ಕೊಟ್ಟಿದ್ದಾರಾ? ಇಲ್ಲ. ಆದರೆ ಇಲ್ಲಿ ಸರ್ಫರಾಜ್ ಖಾನ್ ಅಭಿಮಾನಿಗಳು, ರೂಪೇಶ್ ರಾಜಣ್ಣರ ಅಭಿಮಾನಿಗಳು ಪರಸ್ಪರ ಕಚ್ಚಾಡೋದು. ಆದರೆ ಇವರಿಬ್ಬರು ಒಪ್ಪಂದ ಮಾಡ್ಕೊಂಡಿದ್ದಾರೆ, ಸಖ್ಯ ಬೆಳೆಸಿದ್ರು. ಮತ್ತೆ ಹೆಗಲ ಮೇಲೆ ಕೈ ಹಾಕೊಂಡು ರೂಪೇಶ್ ರಾಜಣ್ಣನ ನಾವಿಬ್ರು ಅಣ್ಣತಮ್ಮ ಇದ್ದ ಹಾಗೆ, ನಮ್ಮಲ್ಲಿ ವಿಶ್ವಾಸಗಳಿದೆಯೇ ಹೊರತಾಗಿ ಭಿನ್ನಾಭಿಪ್ರಾಯಗಳಿಲ್ಲ. ಅದೇನು ನಗು ಅಂತೀರ ಮುಖದಲ್ಲಿ ಇಬ್ಬರದುವೆ. ರೂಪೇಶ್ ರಾಜಣ್ಣ ಯಾವತ್ತಿಗಿಂತಲೂ ನಿನ್ನೆಯ ಆ ವಿಡಿಯೋದಲ್ಲಿ ಸುಂದರವಾಗಿ ಕಾಣ್ತಾ ಇದ್ರು. ಅವರ ಮುಖದಲ್ಲೂ ಒಂದು ತರಹದ ಮಂದಹಾಸ. ಸರ್ಫರಾಜ್ ಖಾನ್ ಕೂಡ ಮಾತನಾಡಿದ್ದಾರೆ. ಸೊ ಒಂದ್ಸತಿ ನೋಡ್ಕೊಂಡು ಬರೋಣ. ನಮಸ್ಕಾರ ಸ್ನೇಹಿತರೆ. ಕಳೆದ 2 ದಿವಸ ಹಿಂದೆ ನಾನೊಂದು ರೂಪೇಶ್ ರಾಜಣ್ಣ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಅವ್ರ ಬಗ್ಗೆ ನನಗೆ ಸಾಕಷ್ಟು ಬೇರೆ ಕಡೆಯಿಂದ ರಾಂಗ್ ಇನ್ಫಾರ್ಮೇಶನ್ ಬಂದಿತ್ತು. ಮತ್ತೆ ಬ್ರದರ್ ಇವತ್ತು ಬಂದಿದ್ದಾರೆ, ನನ್ನ ಹತ್ರ ಕೂತಿದ್ದಾರೆ, ನನ್ನ ಜೊತೆ ಕೂತಿದ್ದಾರೆ. ಅವ್ರು ತುಂಬಾ ಪ್ರೀತಿ ವಿಶ್ವಾಸದಲ್ಲಿ, ಸರ್ ನಾನು ಏನಿದೆ ಕಾನೂನುಬದ್ಧವಾಗಿ ಮಾತ್ರ ಕೇಳಿದೆ ಹೊತ್ತು ನಾನು ಯಾವತ್ತೂ ಇಲ್ಲೀಗಲ್ ಅಂತ ಹೇಳ್ಬಿಟ್ಟು ನಾನು ಯಾವ್ದು ಕೇಳಿಲ್ಲ ಸರ್. ನಮ್ಮ ಮತ್ತೆ ವೈಯಕ್ತಿಕ ನಿಮ್ಮ ಮೇಲೆ ನನ್ಗೆ ಯಾವುದೇ ತರ ದ್ವೇಷ ಇಲ್ಲ ಅಂತ ಅವರು ದೊಡ್ಡ ಮನಸ್ಸಿಂದ ನನ್ನ ಹತ್ರ ಬಂದಿದ್ದಾರೆ. ನನ್ಗೆ ತುಂಬಾ ದೊಡ್ಡದಾಯ್ತು ಇವತ್ತು ಅವ್ರಿಗೆ ಮೀಟ್ ಮಾಡಿ. ಅತಿ ಸಂತೋಷ ಆಯ್ತು ನನ್ಗೆ ಅದ್ರ ಬಗ್ಗೆ. ಅವ್ರ ಬಗ್ಗೆ ಯಾವುದೇ ಆರೋಪ ಇರೋದು ಸತ್ಯ ಇಲ್ಲ. ಅವ್ರ ಮಾತು ಕೇಳ್ತಾ ಇದ್ರೆ ತುಂಬಾ ದೊಡ್ಡ ವ್ಯಕ್ತಿ ಇದ್ದಾರೆ ಅವರು. ಅವ್ರು ಹೇಳಿರೋದು ಮಾತುಗಳು ನಾನು ಕೇಳ್ತಾ ಇದ್ರೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಇದು ಯಾಕಪ್ಪ ನಾನು ಜಾಸ್ತಿನೇ ಹೇಳ್ಬಿಟ್ಟೆ ಅವ್ರ ಬಗ್ಗೆ ಅಂತ ಹೇಳ್ಬಿಟ್ಟು. ನನಗೆ ಯಾವುದೇ ತರ ಅವ್ರ ಫ್ಯಾಮಿಲಿ ಆಗಲಿ ಅವ್ರಿಗಾಗ್ಲಿ ನೋವು ಆಗಬಾರ್ದು. ಯಾಕಂದ್ರೆ ನನಗೇನು ಒಂಥರ ಬೇರೆ ತರ ನೋವಾಗಿತ್ತು. ಬಟ್ ನನಗೇನು ಪರ್ಸನಲ್, ಯಾಕಂದ್ರೆ ಪರಿಚಯ ಇರಲಿಲ್ಲ ಅವರು. ಈಗ ಪರಿಚಯ ಆಗಿದೆ. ಅವರು ಹೋರಾಟಗಾರರು, ನಾನು ಅಧಿಕಾರಿಯಾಗಿ ನಾನು ಹೋರಾಟ ಮಾಡಿದ್ದೀನಿ. ನಾನು ತಮಗೆ ಹೇಳಿದ್ದೆ, KGF ಅಲ್ಲಿ ಬೆಳಗಾಮಲ್ಲಿ ನಾನು ಕಮಿಷನರ್ ಆಗಿದ್ದಾಗ ಕೆಲಸ ಮಾಡಿದ್ದೀವಿ. ಅವರು ಒಂದೇ ತಂದು ಮಾಡಿದ್ವಿ. ಈಗ ನನಗೆ ಇವತ್ತಿಂದ ರೂಪೇಶ್ ರಾಜಣ್ಣ ನನ್ನ ತಮ್ಮ, ಕನ್ನಡ ಹೋರಾಟ ಸಂಘಟನೆಗಳ ಬಗ್ಗೆ, ಕರ್ನಾಟಕ ಬಗ್ಗೆ ಆಗಲಿ, ಕನ್ನಡ ಉಳಿಸೋದ ಬಗ್ಗೆ ಆಗಲಿ, ನಾನು ಜೊತೆಗೆ ನಂದು ಎಲ್ಲಾ ಸಪೋರ್ಟು, ಎಲ್ಲಾ ತರ ಪ್ರೀತಿ ವಿಶ್ವಾಸ, ಸಪೋರ್ಟ್ ಏನು ಅವರೇ ಸಪೋರ್ಟ್ ಮಾಡ್ತಾರೆ, ಜನ ಸಪೋರ್ಟ್ ಮಾಡ್ತಾರೆ. ನನ್ನ ಪ್ರೀತಿ ವಿಶ್ವಾಸ ಮತ್ತೆ ನನ್ನ ಆಶೀರ್ವಾದ ಅಂತೂ ಯಾವತ್ತೂ ರೂಪೇಶ್ ಜೊತೆ ಇರ್ತದೆ. ಮತ್ತೆ ದೇವ್ರು ಒಳ್ಳೇದ್ ಮಾಡಿ ರೂಪೇಶ್ ನಿಮ್ಗೆ. ಮತ್ತೆ ಏನೋ ಮಿಸ್ಕಮ್ಯುನಿಕೇಶನ್ ಆಗಿದೆ, ಅದು ಮಿಸ್ಕಮ್ಯುನಿಕೇಶನ್ ಅಲ್ಲಿ ತಾವು ಬೇಜಾರು ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ ದೇವ್ರು ಒಳ್ಳೇದ್ ಮಾಡ್ಲಿ. ನಿಮ್ಮ ಹೇಳಿಕೆಗಳನ್ನ ವಾಪಸ್ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು, ಮತ್ತೆ ನಾನೇನೇನೋ ನಂದು ಹೇಳಿಕೆ ಇದೆ, ಎಲ್ಲನೂ ನಾನು ವಾಪಸ್ ತಗೊಂಡಿದ್ದೀನಿ ಅಂತ ಮನುಷ್ಯ ಇಲ್ಲ ಅವರು. ತುಂಬಾ ದೊಡ್ಡ ಮನಸ್ಸಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಮನಸ್ಸಲ್ಲಿ ನೋವು ಇಟ್ಕೊಂಡು ನನ್ನ ಹತ್ರ ಬಂದಿದ್ದಾರೆ. ಮತ್ತೆ ಅದೇನಾಗಿದೆ ಅಂತ ಹೇಳಿದ್ರೆ ರಾಂಗ್ ಕಮ್ಯುನಿಕೇಶನ್ಸ್ ಆಗಿದೆ. ಅದರಿಂದ ನಾನು ಮತ್ತೊಮ್ಮೆ ಅವ್ರಿಗೆ ಅವ್ರ ದೊಡ್ಡ ಮನಸ್ಸು ಮತ್ತೆ ಒಂದು ಪ್ರೀತಿ ವಿಶ್ವಾಸದಲ್ಲಿ ನನಗೆ ತುಂಬಾ ಮನಸ್ಸಲ್ಲಿ ತುಂಬಾ ಖುಷಿಯಾಗಿದೆ ಅವ್ರು ಬಂದಿರೋದ್ರಿಂದ. ಮತ್ತೆ ಅವರು ದೇವರವ್ರಿಗೆ ಒಳ್ಳೇದ್ ಮಾಡ್ಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದ್ ಮಾಡ್ಲಿ, ಮತ್ತೆ ಅವ್ರು ಒಳ್ಳೆ ಕೆಲಸ ಮಾಡ್ಲಿ, ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇರ್ಲಿ, ಇದೇ ರೀತಿ ಮಾಡ್ತಾ ಇರ್ಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ಮಾತನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸತೀಶ್. ನಮಸ್ಕಾರ ಸ್ನೇಹಿತರೆ. ಕಳೆದ 2 ದಿವಸ ಹಿಂದೆ ನಾನೊಂದು ರೂಪೇಶ್ ರಾಜಣ್ಣ ಅವ್ರ ಬಗ್ಗೆ ಒಂದು ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.